ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಕ್ಯ ನಾರಾಯಣ ಪೊಗವರಪ್ಪು. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಹೊಸ ಸಚಿವಾಲಯ ಬರ್ತಾ ಇದೆ. ಅದು ಅನಿವಾಸಿ ಕನ್ನಡಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಚಿವಾಲಯವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಇದು ಬಹಳಷ್ಟು ಅನಿವಾಸಿ ಕನ್ನಡಿಗರ ಬಹಳ ವರ್ಷಗಳ ಅಥವಾ ದಶಕಗಳ ಬೇಡಿಕೆ. ಸೊ ಆ ಬೇಡಿಕೆಯನ್ನ ಅನಿವಾಸಿ ಕನ್ನಡಿಗರ ಒಕ್ಕೂಟ ಸೌದಿ ಅರೇಬಿಯಾದಲ್ಲಿರುವಂತಹದ್ದು ಅದು ಬಹಳಷ್ಟು ವರ್ಷಗಳಿಂದ ಇರ್ತಾ ಬರ್ತಿದೆ. ಅದು ಈಗ ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಅದು ಗೋ ಹೆಡ್ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಕ್ಕೂಟದ ಅಧ್ಯಕ್ಷರು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅನಿವಾಸಿ ಭಾರತೀಯರಾಗಿರುವಂತಹ ಉದ್ಯಮಿ ಒಬ್ಬರು ನಮ್ಮ ಜೊತೆಲಿದ್ದಾರೆ. ಸೊ ಅವರ ಬಳಿ ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಮತ್ತು ಈ ಒಂದು ಸಚಿವಾಲಯ ಆದರೆ ಅಥವಾ ಇವರ ಬೇಡಿಕೆ ಏನಿತ್ತು ಇಷ್ಟು ವರ್ಷಗಳು, ಏನು ಅನುಕೂಲ ಆಗುತ್ತೆ ಕನ್ನಡಿಗರಿಗೆ, ಅನಿವಾಸಿ ಕನ್ನಡಿಗರಿಗೆ, ಅದರಲ್ಲೂ ವಿಶೇಷವಾಗಿ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅನಿವಾಸಿ ಕನ್ನಡಿಗರಿಗೆ ಏನು ಅನುಕೂಲ ಆಗಬಹುದು, ಇದು ಯಾಕೆ ಅವಶ್ಯಕತೆ ಇತ್ತು ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಅವರಿಬ್ಬರನ್ನ ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಜೊತೆ ಜಕರಿಯಾ ಜೋಕಟ್ಟೆ ಅವರಿದ್ದಾರೆ. ಅವರು ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಸೌದಿ ಅರೇಬಿಯಾದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ಇನ್ನೊಬ್ರು ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಇವರು ಉದ್ಯಮಿಯಾಗಿದ್ದಾರೆ, ಸೌದಿ ಅರೇಬಿಯಾದಿಂದ ಬಂದಿದ್ದಾರೆ. ಅವರನ್ನು ಸಹ ನಾನು ಕಾರ್ಯಕ್ರಮಕ್ಕೆ ನಮಸ್ಕಾರ ಬಯಸ್ತೇನೆ. ಸೊ ಮೊದಲಿಗೆ ಸರ್ ಜಕರಿಯಾ ಜೋಕಟ್ಟೆ ಸರ್, ಈ ಒಂದು ಬೇಡಿಕೆ ಯಾಕೆ ಬೇಕು ಒಂದು ಸಚಿವಾಲಯ ಅದಕ್ಕೆ? ಧನ್ಯವಾದಗಳು. ನಮಗೆ ಏನಂದ್ರೆ, ನಾವು ಪ್ರಪಂಚದ ಎಲ್ಲ ದೇಶದ ಅನಿವಾಸಿ ಭಾರತೀಯ ಕನ್ನಡಿಗರಾಗಿ ನಮಗೆ ಕರ್ನಾಟಕಕ್ಕೆ ನಮಗೆ ಒಂದು ಹೊಸ ಸುದ್ದಿ ಅಂದರೆ ಶುಭ ಸಂಗತಿ, ಶುಭ ವಾರ್ತೆ ಸಿಕ್ಕಿದೆ. ಆದ ಕಾರಣದಿಂದಾಗಿ ನಾವೆಲ್ಲರೂ ಪ್ರಪಂಚದ ಎಲ್ಲ ದೇಶದ ಒಗ್ಗಟ್ಟಾಗಿ ನಾವು ಮೊದಲನಾಗಿ ನಮ್ಮ ಆತ್ಮೀಯರಾದ ಮುಖ್ಯಮಂತ್ರಿಯಾದ ಕರ್ನಾಟಕದ ಧಿವಂತ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರನ್ನು ಅಭಿನಂದಿಸಲು ನಾವು ಒಗ್ಗಟ್ಟಾಗಿ ಬಂದಿದ್ದೇವೆ. ಹಾಗೂ ಆ ಒಂದು ಶುಭ ವಾರ್ತೆಯನ್ನು ಕೇಳಿ ನಮಗೆ ತುಂಬ ಸಂತೋಷ. ತುಂಬ ವರ್ಷದ ನಮ್ಮ ಕನಸಾಗಿತ್ತು. ಅದಕ್ಕಾಗಿ ಅವರು ನಮ್ಮ ಕನಸನ್ನು ನನಸು ಮಾಡಿದ್ದಾರೆ. ಸಚಿವಾಲಯವನ್ನು ಅವರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೆಂದರೆ ಕ್ಯಾಬಿನೆಟ್ ಆಗಬೇಕು. ಅದಕ್ಕಾಗಿ ನಾವು ಅದಕ್ಕಾಗೂ ನಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದೇವೆ. ಅದನ್ನು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ನಾವು ಮಾಡ್ತೇವೆ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಇದು ಏನಂದ್ರೆ, ನಾವು ಅನಿವಾಸಿ ಭಾರತೀಯರಾಗಿ ಟೋಟಲ್ ಪ್ರಪಂಚದ ಎಲ್ಲ ದೇಶದಿಂದ ಕನ್ನಡಿಗರು 30 ಲಕ್ಷ ಜನ ನಾವು ಅನಿವಾಸಿ ಭಾರತೀಯರಾಗಿ ಕನ್ನಡಿಗರಾಗಿ ನಾವು ಎಲ್ಲರೂ ದುಡಿತಾ ಇದ್ದೇವೆ. ಅಲ್ಲಿ ಮೊದಲಿನಾಗಿ ಏನಂದ್ರೆ, ಅಲ್ಲಿರುವ ಈ ಒಂದು ಕಷ್ಟ ಸುಖ ಮತ್ತೆ ಅದರ ನಮ್ಮ ರಾಜ್ಯಕ್ಕೆ ಆಗುವಂತ ಲಾಭ ಏನಂದ್ರೆ, ಬರುವಂತ ನಾವು ಮಾಡುವಂತ ಒಂದು ಸಂಪಾದನೆಯಿಂದ ರಾಜ್ಯಕ್ಕೆ ಒಂದು 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 ಒಳ್ಳೆಯ ಒಂದು ಏನಂದ್ರೆ ಇಂಡಸ್ಟ್ರಿ ಅಲ್ಲಾಗಾದ್ರೆ ಏನಾದರೂ ಒಂದು ನಮ್ಮ ರಾಜ್ಯಕ್ಕೆ ಬೇಕಾಗುವಂತ ಸವಲತ್ತನ್ನು ನಾವೆಲ್ಲರೂ ಒಂದಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದ ಕಾರಣದಿಂದಾಗಿ ನಮಗೆ ಅದು ಮಾಡಬೇಕಾದ್ರೆ ಸಚಿವಾಲಯ ಮತ್ತು ಕ್ಯಾಬಿನೆಟ್ ಸಚಿವರು ಬೇಕು. ಅದು ಅಂದರೆ 1 to 1 ಇದ್ರೆ ನಮಗೆ ಅದರಿಂದಾಗಿ ನಮಗೆ ತುಂಬ ರಾಜ್ಯಕ್ಕೂ ಒಂದು ಒಳ್ಳೆಯ ಒಂದು ಆರ್ಥಿಕತೆಯಿಂದ ಬೆಳವಣಿಗೆ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಮತ್ತು ಬೇಕಾದಷ್ಟು ನಾವು ಅಲ್ಲಿರುವಂಥ ಏನಂದರೆ, ಈಗ ನಾನು ಈಗ ಒಂದು ಸೌದಿ ಅರೇಬಿಯಾದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ. ಅಲ್ಲಿ ಸಂಪತ್ತು ಮಾಡಿದ್ದನ್ನು ಇಲ್ಲಿ ನಾನು ಇದು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆಯ ಒಂದು ಉದ್ಯೋಗವನ್ನು ಕೊಟ್ಟಿದ್ದೇನೆ, ಕೆಲವರಿಗೆ ಉದ್ಯೋಗ ಕೊಟ್ಟಿದ್ದೇನೆ. ಅಲ್ಲಿ ಸಹ ನಾನು 10,000 ಜನ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಕನ್ನಡಿಗರಾಗಿ 2,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ನಮಗೆ ಮುಖ್ಯ ಏನಂದ್ರೆ, ಸಚಿವಾಲಯ ಆಗಿದೆ, ಈಗ ಕ್ಯಾಬಿನೆಟ್ ಆಗಬೇಕು ಹಾಗೂ ಸಚಿವರು ನೇಮಕ ಆಗಬೇಕು. ಆದ ಕಾರಣದಿಂದಾಗಿ ನಾವು ಎಲ್ಲರೂ ಒಂದು ಬೇಡಿಕೆ ಇಟ್ಟು ಬಂದಿದ್ದೇವೆ. ಏನಂದ್ರೆ, ನಮ್ಮ ಬೇಡಿಕೆ ಏನಂದ್ರೆ,
ನಾವು ಇಷ್ಟು ವರ್ಷದಿಂದ ಒಂದು ಹೋರಾಡ್ತಾ ಇರುವ ಈ ಒಂದು ಅನಿವಾಸಿ ಭಾರತೀಯರ ಸಚಿವಾಲಯಕ್ಕೆ ಹೋರಾಡುತ್ತಿರುವಂಥ ಇದೊಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟವರು ನಮ್ಮ ಮಲೆನಾಡ ಇಂದಿರಾ, ಅದೇ ನಮ್ಮ ಡಾಕ್ಟರ್ ಆರತಿ ಕೃಷ್ಣರವರು. ಅವರು ಇಡೀ ಪ್ರಪಂಚದ ಎಲ್ಲ ದೇಶದ ಒಡಂಬಡಿಕೆಯಲ್ಲಿ ಇದ್ದವರು. ಏನಂದ್ರೆ ಎಲ್ಲರೊಟ್ಟಿಗೂ ಒಂದೇ ಆತ್ಮೀಯತೆ ಇದ್ದು, ಎಲ್ಲರಿಗೂ ಅವರು ಸ್ಥಾನದಲ್ಲೇ ಇರಲಿ ಇಲ್ಲದೇ ಇರಲಿ ಎಲ್ಲರೊಟ್ಟಿಗೂ ಒಳ್ಳೆ ಒಂದು ಆತ್ಮೀಯತೆಯನ್ನು ಬೆಳೆಸಿ ಬೇಕಾಗುವಂಥ ಸವಲತ್ತನ್ನು ಕೊಟ್ಟು ಅವರಿಗೆ ಆಗುವಂಥ ಕಷ್ಟ ಕಾರ್ಪಣ್ಯದಲ್ಲಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ಯಾವತ್ತು. ಆದ ಕಾರಣದಿಂದಾಗಿ ನಮ್ಮ ಬೇಡಿಕೆ ಏನೆಂದರೆ, ಅವರು NRI ಅನಿವಾಸಿ ಭಾರತೀಯರ ಒಂದು ಉಪಾಧ್ಯಕ್ಷರಾಗಿ ಒಳ್ಳೆಯ ಅನುಭವಸ್ಥರು ಹಾಗೂ ಉದ್ಯಮವಂತರು ಹಾಗೂ ಎಂಬೆಸಿ US ಅಲ್ಲಿ ಮತ್ತು ಯುರೋಪಲ್ಲಿ ಒಳ್ಳೆ ಅನುಭವ ಇದ್ದವರು, ಎಂಬೆಸಿಯಲ್ಲಿ ಕೆಲಸ ಮಾಡಿ ಅನುಭವ ಇದ್ದವರು. ಆದ ಕಾರಣದಿಂದ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಆರತಿ ಕೃಷ್ಣರವರು, ನಮ್ಮ ಮಲೆನಾಡ ಇಂದಿರವರು ನಮಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಆತ್ಮೀಯರಾದಂಥ ನಮ್ಮ ಧೀಮಂತ ನಾಯಕರಾದಂಥ DK ಶಿವಕುಮಾರ್ ಅವರನ್ನು ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾಗಿ 30 ಲಕ್ಷ ಜನ, ಪ್ರಪಂಚದ ಎಲ್ಲ ದೇಶದ ಜನರು ನಾವು ಬೇಡಿಕೆ ಇಟ್ಟಿದ್ದೇವೆ ಅವರ ಹತ್ರ. ಅವರು ಭರವಸೆ ಕೊಟ್ಟಿದ್ದಾರೆ, ಅವರು ಆಗಲೇಬೇಕು. ಏನಂದರೆ ನಮ್ಮ ಮಲೆನಾಡ ಇಂದಿರಾ, ನಮ್ಮ ಆರತಿ ಅವರು ಆಗಲೇಬೇಕಂತ ನಾವೆಲ್ಲರೂ ಒಗ್ಗೂರಿನಲ್ಲಿ ನಾವು ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಅವರು ಭರವಸೆ ಕೊಟ್ಟಿದ್ದಾರೆ, ನಾವು ಅದನ್ನು ಕಾಯ್ತಾ ಇದ್ದೇವೆ. ಇನ್ಶಾಅಲ್ಲಾ ಆದಷ್ಟು ಬೇಗನೆ ನಾವೊಂದು ಇನ್ನೊಂದು ಶುಭ ವಾರ್ತೆಯನ್ನು ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಆತ್ಮೀಯರಾದ DK ಶಿವಕುಮಾರ್ ಅವರು ಡೆಫಿನೆಟ್ಲಿ ಅವರು ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ನಾವು ಅವರ ಭರವಸೆಯನ್ನು ದಾರಿ ನೋಡ್ತಾ ಇದ್ದೇವೆ. ಸರ್, ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು, ಸೊ ಈಗ ಅನಿವಾಸಿ ಭಾರತೀಯರ ಸಚಿವಾಲಯ ಆಗಿವರೆಗೂ ಮಂತ್ರಿ ಅಂತ ಬಂದ್ರೆ ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲಗಳಾಗಬಹುದು? ಅಂದ್ರೆ ಅನಿವಾಸಿ ಭಾರತೀಯರಿಂದ ಕರ್ನಾಟಕಕ್ಕೆ ಆಗುವಂತಹ ಲಾಭಗಳು? ನಿಮ್ಮ ಕ್ವೆಶ್ಚನ್ ನಲ್ಲಿ 2 ಭಾಗ ಇದೆ. ಸಚಿವರಾಗಿ ಬಂದ್ರೆ ಅಂತ, ಫಾರ್ ಎಕ್ಸಾಂಪಲ್ ಜಕರಿಯಾ ಜೋಕಟ್ಟೆ ಅವ್ರು ಮಾಡೋ ಕೆಲಸ ನಂಗಾಗಲ್ಲ, ನನ್ನ ಕೆಲಸ ಅವರಿಗಾಗಲ್ಲ, ನಿಮ್ಮ ಆಂಕರ್ ಆಗಿ ನಮ್ಗೆ ಕುತ್ಕೊಳ್ಳಿಕ್ಕೆ ಆಗಲ್ಲ. ಸೊ ಸಚಿವರಾಗಿ ಬಂದ್ರೆ ಏನೂ ಆಗಲ್ಲ. ಅದಕ್ಕೆ ಅನುಭವ ಇರುವ ವ್ಯಕ್ತಿ, ಅಂದ್ರೆ ಸರ್ ಹೇಳಿದಾಗೆ ಆ ಡಾಕ್ಟರ್ ಆರತಿ ಕೃಷ್ಣ ಬಂದ್ರೇನೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ನಮ್ಮ 2 ಬೇಡಿಕೆಗಳಿತ್ತು. ಒಂದು ಸಚಿವಾಲಯ, ಅದು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೇ ಇತ್ತು, ಅವರು ಇಂಥ ಒಂದು ಸಚಿವಾಲಯ ಸೃಷ್ಟಿ ಮಾಡ್ತಾರೆ ಅಂತ. 3 ವರ್ಷ ತೆಗೀತು. ಆದ್ರೆ ನಮ್ಗೆ ಸರ್ ಹೇಳಿದಾಗೆ DK ಸರ್ ಬಂದ ಕೂಡ್ಲೆ, ಮುಖ್ಯಮಂತ್ರಿ ಆದ ಕೂಡ್ಲೆ ವೆರಿ ನೆಕ್ಸ್ಟ್ ಡೇ ಅದು ಅನೌನ್ಸ್ ಮಾಡಿದ್ರು. ಸೊ ನಮ್ಗದೆಲ್ಲ ಒಂದು ಸರ್ಪ್ರೈಸಿಂಗ್, ನಮ್ಮಲ್ಲಿ ಒಂದು ಹುಮ್ಮಸ್ಸು ಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ ಕಳೆದ ವರ್ಷ ನಮ್ಮ ಇದೇ ಒಂದು ನಿಯೋಗ, 30 ಕಂಟ್ರಿಯ ನಿಯೋಗ, ಡಾಕ್ಟರ್ ರೊನಾಲ್ಡ್ ಕೊಲಾಸೋ ಮತ್ತು ಜಕರಿಯಾ ಜೋಕಟ್ಟೆ ಅವರಂತ ನಾಯಕರ ಒಂದು ಪರಿಶ್ರಮದಿಂದ 30 ಕಂಟ್ರಿಯ ಜನಗಳು ಸರ್ ಎಲ್ಲಿ ಹೋಗಿದ್ದು ನಾವು? ಬೆಳಗಾಂ ಟೈಮ್ ಅಲ್ಲಿ ಹೋಗಿದ್ವಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರನ್ನು ಭೇಟಿಯಾಗಿದ್ವಿ. ಅದೇ ನಿಯೋಗ ಈಗ ಕಾಂಗ್ರಾಚುಲೇಟ್ ಮಾಡ್ಲಿಕ್ಕೆ ಬಂದಿದ್ವಿ CM ಅನ್ನು, ಪ್ಲಸ್ ನಮ್ಮ ಒಂದು ಬೇಡಿಕೆ ಡಾಕ್ಟರ್ ಆರತಿ ಕೃಷ್ಣ ಇವರೇ ಆಗ್ಬೇಕು ಅಂತ. ಏನೆಲ್ಲ ಅನುಕೂಲ ಆಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವರಂತ ಅವರಿಗೆ ಏನು ಇದೊಂದು ಮುಖ್ಯ ರೀಸನ್ ಇಲ್ಲ, ಬಿಕಾಸ್ ಈಸ್ ಅ ವೆರಿ ಬಿಗ್ ಬಡಿಂಗ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಈ ವೈಟ್ ಕಾಲರ್ಡ್ ಅಲ್ಲ, ಬ್ಲೂ ಕಾಲರ್ಡ್ ಜನಗಳಿದ್ದಾರೆ. ಈಗ ಅಲ್ಲಿ ಅವರಿಗೆ ಎಷ್ಟೋ ಕೇಸಲ್ಲಿ, ಫಾಲ್ಸ್ ಕೇಸಸ್, ಅಲಿಗೇಷನ್ಸ್ ಅಲ್ಲಿ ಜೈಲಲ್ಲಿದ್ದಾರೆ. ಎಷ್ಟೋ ಜನ ತೀರಿ ಹೋದ್ರೆ ಅವರನ್ನ ಈಚೆ ಕರ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗತ್ತೆ. ಒಂದು ಪ್ರಬಲ ಒಂದು ನಾಯಕರಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರು, ಪ್ರಬಲ ನಾಯಕರು, ಹೆಸರು ಹೇಳಲ್ಲ, ಅವರ ಮಗ ತೀರಿ ಹೋದಾಗ್ಲೂ ಅವರಿಗೆ ತರ್ಲಿಕ್ಕೆ ಆಗ್ಲಿಲ್ಲ ಶವವನ್ನು. ಡಾಕ್ಟರ್ ಆರತಿ ಕೃಷ್ಣ ಆದ್ರು ಅದಕ್ಕೆ ಒಂದು ಸೂತ್ರಧಾರಿ ತರ್ಲಿಕ್ಕೆ. ವಿದಿನ್ 3 days ಆ ಪ್ರಬಲ ಒಂದು, ಯಾರು ಅಂತ ಹೇಳಲ್ಲ ಯಾಕೆಂದ್ರೆ ಅದು ರಾಂಗ್ ಮೆಸೇಜ್ ಹೋಗುತ್ತೆ, ಆ ನಾಯಕರ ಮಗನನ್ನು ಹೆಣ ತರಲಿಕ್ಕೆ ಇದೇ ಡಾಕ್ಟರ್ ಆರತಿ ಕೃಷ್ಣ ಕಾರಣ. ಸೊ ಶಿ ಇಸ್ ಸ್ಟ್ರಾಂಗ್ ಇನ್ ಎವ್ರಿ ಕಂಟ್ರಿ. ಯಾವುದೇ ಒಂದು ಕಂಟ್ರಿಯ ಹೆಸರು ಹೇಳಿ ಅದರ ಎಂಬೆಸಿಯಲ್ಲಿ ಅವರಿಗೆ ಕನೆಕ್ಷನ್ಸ್ ಇದೆ. ಸೊ ಡಾಕ್ಟರ್ ಆರತಿ ಕೃಷ್ಣ ಆದ್ರೆ ಈ ಸ್ಪೆಷಲಿ ಬ್ಲೂ ಕಾಲರ್ಡ್ ವರ್ಕರ್ಸಿಗೆ ಹೂಡಿಕೆ ಅಂತರೂ ಸರ್ ಹೇಳಿದ್ರು. ಸರ್ ಅಂತ ಒಂದು ಎಲ್ರೂ ಸೇರಿ ಅದು ಬೇರೆ ಪ್ಲಾನ್ ಇದೆ. ಇನ್ ಕೇಸ್ ಡಾಕ್ಟರ್ ಆರತಿ ಕೃಷ್ಣ ಆದ್ರೆ ಸಚಿವರಾದ್ರೆ ಹೂಡಿಕೆ ನಮ್ದು ಬೇರೆ ಪ್ಲಾನ್ ಇದೆ. ನಮ್ಮ ಒಂದು ಇಂಟರ್ನಲ್ ಮಾತುಕತೆ ಆಗ್ತಾ ಇದೆ NRI ಗಳ ಮಧ್ಯೆ. ಆದ್ರೆ ಗ್ಲೋಬಲ್ ಆಗಿ ಹೂಡಿಕೆ ಮಾಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಗ್ಲೋಬಲ್ ಆಗಿ ನಾವು ಹೂಡಿಕೆ ಬಂದು ನಮ್ಮ ಕರ್ನಾಟಕದ ಆರ್ಥಿಕತೆಯಲ್ಲಿ ನಾವು
ಭಾಗ್ಯ ಆಗಿರ್ತೇವೆ ಹ್ಮ್. ಡೆಫಿನೆಟ್ಲಿ. ಅದಕ್ಕೆ ನಮ್ದೊಂದು ಕಂಡೀಷನ್ ಅಲ್ಲ, ಬೇಡಿಕೆ. ಈ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಇದೊಂದು ಸಚಿವಾಲಯ ಕೊಡಬೇಕು. ಖಂಡಿತ ನಮ್ಗೆ ಗವರ್ಮೆಂಟ್ ಮೇಲೆ ಭರವಸೆ ಇದೆ. ಆದ್ರೆ ಇನ್ ಕೇಸ್ ಈ ಸಚಿವಾಲಯ ಕ್ರಿಯೇಟ್ ಆಗ್ಲಿಕ್ಕೆ ಟೈಮ್ ತೆಗೆದ್ರೆ ಅವರಿಗೆ ಬೇರೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಅದು ಒಂದು ಬೇಡಿಕೆ ಇದೆ ನಮ್ದು. ಬೇರೆ ಪೋರ್ಟ್ಫೋಲಿಯೋ ಕೊಟ್ಟು ಇದೊಂದು ಸಚಿವಾಲಯ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಆದ್ಮೇಲೆ ಅದನ್ನು ಇವರಿಗೆ ಅಟ್ಯಾಚ್ ಮಾಡಿ ಕೊಡ್ಲಿ ಅಂತ, ಅದೊಂದು ನಮ್ಮ ಪ್ರಬಲ ಬೇಡಿಕೆ ಅಲ್ಲ ಸರ್? ಡೆಫಿನೆಟ್ಲಿ. ಏನಂದ್ರೆ ಆರತಿ ಕೃಷ್ಣರವರು ಏನಂದ್ರೆ ಅವರು ಒಂದು ಮುಖ್ಯವಾಗಿ ಒಳ್ಳೆ ನೆಟ್ವರ್ಕ್ ಇದ್ದವರು. ಸೆಂಟ್ರಲ್ ಆಗ್ಲಿ ಅಲ್ಲ, ರಾಜ್ಯ ಯಾವ ರಾಜ್ಯ ಆದ್ರೂ ಎಲ್ಲಿ ಪ್ರಪಂಚದಲ್ಲಿ ಎಲ್ಲ ಅಂಬಾಸಿಡರ್ ಅವ್ರ ಹತ್ರ ಒಳ್ಳೆ ಕನೆಕ್ಟ್ ಇದ್ದವರು. ಅದು ಅವರಿಗೆ ಅವರ ಏನಂದ್ರೆ ಅಲ್ಲಿನ ಪ್ರೊಸೀಜರ್ ಗೊತ್ತಿದೆ. ನಮ್ಮ ಪ್ರೊಸೀಜರ್ ಆಗೋದ್ರು ಅವ್ರು ಅರಿತವ್ರು. ಏನಂದ್ರೆ ಒಳ್ಳೆ ಹೈಲಿ ಎಜುಕೇಟೆಡ್ ಆದ ಕಾರಣದಿಂದಾಗಿ ನಮಗೆ ನಮ್ಮ ಬೇಡಿಕೆ ಮಾತ್ರ, ಅದು ಯಾವ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಮನ್ನಿಸ್ತದೆ ನಮಗೆ ಗೊತ್ತಿಲ್ಲ. ನಮ್ಮ ಒಂದೇ ಬೇಡಿಕೆ ಏನಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು ಅವರಿಗೆಲ್ಲರಿಗೂ ಬೇಕಾದವರವರು. ಆದ ಕಾರಣದಿಂದಾಗಿ ನಮ್ಮ ಬೇಡಿಕೆ ಒಂದೇ, ನಮ್ಮ ಮಲೆನಾಡ ಎಂದರೆ ಡಾಕ್ಟರ್ ಆರತಿ ಕೃಷ್ಣರವರಿಗೆ ಆ ಒಂದು ಸ್ಥಾನವನ್ನು ಕೊಟ್ಟು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕಾಗಿ ಎಲ್ಲರೂ ಇಲ್ಲಿ ಬಂದಿದ್ದೇವೆ. ಇವತ್ತು ಮೊನ್ನೆ ಮತ್ತೆ ನಮಗೆ ಏನಂದ್ರೆ ನಮ್ಮ ಲೀಡರ್ಶಿಪ್ ಆಗಿ ರೊನಾಲ್ಡ್ ಕೊಲಸ ಅವರು ನಮ್ಮ ನೇತೃತ್ವವನ್ನು ವಹಿಸಿದ್ದಾರೆ. ಅವರೊಬ್ಬ ಅನುಭವ ವ್ಯಕ್ತಿ ಹಾಗೂ ಒಳ್ಳೆ ಒಂದು ಸಮಾಜ ಸೇವಕ, ಒಳ್ಳೆ ಒಂದು ಸಮಾಜ ಅವರ ಎಲ್ಲರೂ ಒಂದುಗೂಡಿಸಿ ನಾವೆಲ್ಲರೂ ಮತ್ತೊಂದು ಪಾಯಿಂಟ್ ಸರ್, ಏನಂದ್ರೆ ಈ 30 ದೇಶಗಳ ಡೆಲಿಗೇಷನ್ ಅಂದ್ರೆ ಇದೊಂದು ಸಣ್ಣ ವಿಷಯ ಅಲ್ಲ. ಕೋಲಾರದಿಂದ ಬರುದಲ್ಲ, ಮಂಗಳೂರಿಂದ ಬರುದಲ್ಲ, ಉಡುಪಿಯಿಂದ ಬರುದಿಲ್ಲ. US, UK, ಫ್ರಾನ್ಸ್, ಹಂಗೇರಿ, ನೆದರ್ಲ್ಯಾಂಡ್ಸ್, ಕೊಲ್ಲಿ ರಾಷ್ಟ್ರಗಳಂತೂ ಬರ್ತಾರೆ ಬಿಡಿ. ಆದ್ರೆ ಈ ದೇಶಗಳಿಂದ ಬರ್ಲಿಕ್ಕೆ ಅವರು ಹಣನೂ ಖರ್ಚು ಮಾಡಿದ್ದಾರೆ, ಅವರ ಟೈಮ್ ಅನ್ನು ತೆಗೆದಿದ್ದಾರೆ. ಇದೊಂದು ದೊಡ್ಡ ವಿಷಯ. ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಆರ್ಥಿಕ ಬೆಳವಣಿಗೆಗೆ ಹಾಗೂ ನಮ್ಮ ಕನ್ನಡಿಗರಿಗೆ ಬೇಕಾಗುವಂತ ಸವಲತ್ತನ್ನು ಕೊಟ್ಟು ನಮ್ಗೇನಂದ್ರೆ ಇವರು ಹೇಳಿದ್ರು ಬ್ಲೂ ಕಾಲರ್ ಮತ್ತು ವೈಟ್ ಕಾಲರ್. ಆ ಬ್ಲೂ ಕಾಲರ್ನವರಿಗೂ ಸಹ ಇದೊಂದು ಉಪಯೋಗ ಆಗುತ್ತೆ. ಏನಂದ್ರೆ ಇದು ಯಾಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಕೇರಳದಲ್ಲಿ ಒಂದು ಒಳ್ಳೆ ಮಾದರಿ ಅಂತ ಒಂದು ಇದು ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ಸಚಿವ ಕೊಟ್ಟು ಅದರನ್ನು ಅಲ್ಲಿ ಇರುವಂತ ಕೇರಳದಲ್ಲಿರುವಂತ ಎಲ್ಲ ಕೇರಳದ ರಾಜ್ಯದ ಜನರಿಗೆ ಏನೆಲ್ಲ ಸವಲತ್ತು ಕೊಟ್ಟಿದ್ದಾರೆ. ಅದು ಏನಂದ್ರೆ ಒಂದು ಸರ್ಕಾರಕ್ಕೂ ಪ್ರಯೋಜನ ಹಾಗೂ ಇನ್ನೊಂದು ಕಾಲರ್ ಅಂತ ಹೇಳಿದ್ರೆ ನೀವು ಬ್ಲೂ ಕಾಲರ್ನ ಜನರಿಗೂ ಅದರಲ್ಲಿ ಸಹ ಸವಲತ್ತು ಕೊಟ್ಟು ಒಳ್ಳೇದು ಮಾಡಿ. ಆದ ಕಾರಣದಿಂದಾಗಿ ನಮ್ಮ ಬೇಡಿಕೆ ಏನಂದ್ರೆ ಸಚಿವಾಲಯ ಆಗಿದೆ, ಸಚಿವ ಸ್ಥಾನ ಆಗಬೇಕು, ಕ್ಯಾಬಿನೆಟ್ ಹೋಗಿ ಅದು ಟೈಮ್ ಆದ್ರೂ ಅವರನ್ನು ಆರತಿ ಅವರನ್ನು ಯಾವ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಅವರನ್ನು ನಮ್ಮ ಕನಸನ್ನು ನನಸು ಮಾಡ್ಬೇಕಂತಾಗಿ ನಮ್ಮ ರಾಜ್ಯದ ಎಲ್ಲ MLAಗಳು, ಅವರ MLCಗಳು ಎಲ್ಲರೂ ಸೇರಿ ಅವರಿಗೆ ಒಂದು ಇದು ಮಾಡಿ ಹಾಗೂ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅವರನ್ನೇ ಆಯ್ಕೆ ಮಾಡಬೇಕಾಗಿ ನಾವೆಲ್ಲರೂ 30 ಲಕ್ಷ ಭಾರತೀಯ ಕನ್ನಡಿಗರಾಗಿ ನಾವು ಅವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಅದು ಆಕ್ಚುಲಿ ಆ ಪೊಸಿಷನ್ ಅದು ಅವರಿಗೆ ಅಂಡರ್ ರೇಟ್ ಆಗುತ್ತೆ. ಯಾಕೆ ಗೊತ್ತಾ, ಶಿ ಈಸ್ ಡಿಫ್ರೆಂಟ್ ಲೆವೆಲ್ ಡಿಪ್ಲೊಮ್ಯಾಟ್ ಆಗಿದ್ರಲ್ವಾ ಅವರು. ಖಂಡಿತ ಮುಂದೆ ಒಂದು ದಿನ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಇವರು ಖಂಡಿತ ವಿದೇಶಾಂಗ ಮಂತ್ರಿ. ಅದು ಬರ್ದಿಟ್ಟು ಇದನ್ನು ರೆಕಾರ್ಡ್ ಮಾಡಿ ಯಾವತ್ತಾಗ್ತಾರೆ ಅವರು ಯಾವತ್ತು ಅದು ಡೆಫಿನೆಟ್ಲಿ ಅವರೊಂದು ವಿದೇಶಾಂಗ ಮಂತ್ರಿ ಆಗೇ ಬರ್ತಾರೆ ಖಂಡಿತ. ಸೊ ಇದಿಷ್ಟು ಅನಿವಾಸಿ ಕನ್ನಡಿಗರ ಸಚಿವಾಲಯದ ಏನು ಆರಂಭ ಆಗುವ ಸಾಧ್ಯತೆಗಳ ಬಗ್ಗೆ ಈಗ ನಡೆದಿರುವಂತಹ ಬೆಳವಣಿಗೆ. DK ಶಿವಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು ಮತ್ತು ಉದ್ಯಮಿ ಸೌದಿ ಅರೇಬಿಯಿಂದ ಬಂದು ನಮ್ಮ ಮುಂದೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಸಚಿವಾಲಯ ಆರಂಭ ಆಗೋದಕ್ಕೆ ಏನೆಲ್ಲ ಸಿದ್ಧತೆಗಳು ನಡೆಯಬಹುದು ಅದು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಒಂದು ಏನಂದ್ರೆ ಇನ್ನೊಂದು ಮಾತು ಏನಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗೆ ಬೇಡಿ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಪ್ರಯಾಣ ಏನಂದ್ರೆ ನಮ್ಮ ಪಯಣ ಎಂತ ಹೇಳ್ತಾರೆ, ಪ್ರಯಾಣ ಅಂದ್ರೆ ನಾವು ಇನ್ನು ನಮ್ಮ ಸೆಂಟ್ರಲ್ ಇರುವಂತ ವೇಣುಗೋಪಾಲ್ ಅವರಿಗೂ, ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಸುರ್ಜಿವಾಲದವರಿಗೆ, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಹಾಗೂ ನಮ್ಮ ಈಗಿನ ದಿವಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹಾಗೂ ಮೊನ್ನೆ ತಾನೇ ಪದಗ್ರಹಣ ಮಾಡಿದಂತ BK ಹರಿಪ್ರಸಾದ್ ಅವರನ್ನು ಭೇಟಿಯಾಗಿ ನಾವು ಅವರು ಒಳ್ಳೆ ಭರವಸೆ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ತುಂಬಾ ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಪದಗ್ರಹಣ ಮಾಡಿ ಇದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಅವರೂ ಸಹ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣದಿಂದಾಗಿ ನಾವೆಲ್ಲರೂ ಒಂದಾಗಿ 30 ಲಕ್ಷ ಜನ
ಕನ್ನಡಿಗರಾಗಿ ನಮ್ಮ ಬೇಡಿಕೆಯನ್ನು ನಾವು ಮುಂದಿಟ್ಟಿದ್ದೇವೆ. ಇನ್ನು ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ಡೆಫಿನೆಟ್ಲಿ ನಮ್ಗೆ ಮನ್ನಣೆ ಕೊಡ್ತದೆ ಅಂತ ಹೇಳಿ ನಾವೆಲ್ಲರೂ ಕನ್ನಡಿಗರು ಇಲ್ಲಿ ಬಂದಿದ್ದೇವೆ. ಇದು 30 ಲಕ್ಷ ಜನ ಇದ್ದಾರಲ್ಲ, ಅವರು ಮತ್ತು ಅವರ ಫ್ಯಾಮಿಲೀಸ್ ಖಂಡಿತವಾಗಿ ಬಿಕಾಸ್ ಅಟ್ಯಾಚ್ಡ್ ಅಲ್ವಾ. ಸೊ 30 ಲಕ್ಷ ಕನ್ನಡಿಗರು ಪ್ಲಸ್ ಅವರ ಫ್ಯಾಮಿಲಿ, ಇವರದೊಂದು ಸ್ಟ್ರಾಂಗ್ ಆಗಿ ಒಂದು ರಿಕ್ವೆಸ್ಟ್. ಅಂದ್ರೆ ನಾವು ಕನ್ನಡಿಗರಾಗಿ ನಾವು ಸರ್ಕಾರಕ್ಕೆ ಏನೆಲ್ಲ ಪ್ರಯೋಜನ ಕೊಟ್ಟಿದ್ದೇನೆ ಅಂದ್ರೆ ಅದು ನೀವು ಇದು ನಮ್ದು ರೆಮಿಟೆನ್ಸ್ ಬಂದದ್ದು ನೋಡಿದ್ರೆ ಸಾಕು, ಸರ್ಕಾರಕ್ಕೆ ಎಷ್ಟು ನಮ್ಮ ಬೆನಿಫಿಟ್ ಆಗಿದೆ. ನಾವು ಎಷ್ಟು ಈಗ ಇವರು ಶಕೀಲ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ನಾನು ಇನ್ವೆಸ್ಟ್ ಮಾಡಿದ್ದೇನೆ. ಇಲ್ಲಿ ಉದ್ಯೋಗ ಕೊಟ್ಟಿದ್ದೇವೆ, ಕೆಲವರು ಉದ್ಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೌದಿಯಲ್ಲಿ ಸಹ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ನಾವು ಮಾಡಿದಂಥ ಸಂಪತ್ತನ್ನು ತಂದು ಇಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ನಾವು ಕೈ ಜೋಡಿಸುವ ಹಾಗೆ ನಾವು ಮಾಡ್ಬೇಕಂತ ನಾವು ಪ್ರಯತ್ನ ಮಾಡಿ. ಅದಕ್ಕೆ ನಾವು ಒಕ್ಕೂರಿನಲ್ಲಿ ಮಾಡ್ತಾ ಇದ್ದೇವೆ. ಏನಂದ್ರೆ DK ಶಿವಕುಮಾರ್ ಮೊನ್ನೆ ಹೇಳಿದ್ರು, ನೀವು NRE ಅಂತ ಹೇಳ್ಬೇಡಿ, ಗ್ಲೋಬಲ್ ಆಗಿ ಬಂದು ನೀವು ಇಲ್ಲಿ ನಮ್ಮ ರಾಜ್ಯದ ಬೆಳವಣಿಗೆಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡಿಯೇ ತೀರ್ತೇವೆ. ಮುಂದಿನ ಹೆಜ್ಜೆ ನಮ್ದು ಅದು. ಸೊ ಜಕರಿಯಾ ಜೋಕಟ್ಟೆ ಮತ್ತು ಡಾಕ್ಟರ್ ಅಬ್ದುಲ್ ಶಕೀಲ್ ಇಬ್ಬರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಸೊ ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.